ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈ ರಾಜಕಾರಣಿಗಳ ಮಾತು ನೋಡಿದರೆ ಆಶ್ಚರ್ಯ ಆಗ್ತದೆ, ನಗು ಬರ್ತದೆ, ಸಿಟ್ಟು ಆಗ್ತದೆ. ಇಂಥವ್ರು ಇದ್ದಾರಪ್ಪ ಈ ನಾಡಿನಲ್ಲೇ ಅಂತ ಒಂದಿಷ್ಟು ನೋವುಗಳು ಆಗ್ತವೆ. ಒಬ್ಬರೊಬ್ಬರು ಟೀಕೆ ಮಾಡೋದು, ತಾವು ಸತ್ಯವಂತರನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡೋದು, ನಮ್ಮಂಥವ್ರು ಯಾರೂ ಇಲ್ಲ, ನಾವು ರಾಜಕೀಯಕ್ಕೆ ಬಂದರೆ ಇಡೀ ವ್ಯವಸ್ಥೆಯನ್ನು ಬಂದ್ ಮಾಡ್ತೀವಿ, ಬಡತನ ಓಡಿಸ್ತೀವಿ, ಎಲ್ಲ ಶಾಶ್ವತವಾಗಿ ಇಲ್ಲ ಮಾಡ್ತೀವಿ. ಪ್ರತಿಯೊಂದು ಪಕ್ಷಗಳು ರೀ, ಕಾಂಗ್ರೆಸ್ಸಲ್ಲಿ, BJPಯಲ್ಲಿ, JDS ಅಲ್ಲಿ, ಕರ್ನಾಟಕದಲ್ಲಿ, ಜಗದ ಇನ್ನುಳಿದ ಯಾವುದೇ ಭಾಷೆಯಲ್ಲಿರಲಿ, ಅದರಲ್ಲೂ ಭಾರತದ ರಾಜಕೀಯ ಪಕ್ಷಗಳು ತಾವೊಬ್ಬರು ಶುದ್ಧ, ಉಳಿದವರೆಲ್ಲ ಅಶುದ್ಧ, ಉಳಿದವರು ಲಫಂಗರು, ತೊಡಗರು, ಕಾಳರು, ಸುಳ್ಳು ಹೇಳುವವರು, ದಡ್ಡಿಕೋರರು, ಲಂಚ್ಕೋರರು. ಈಗ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮ ವಿಜೇಂದ್ರ ಅವರು, BY ವಿಜೇಂದ್ರ, BJP ರಾಜ್ಯ ಘಟಕದ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಜವಾಗಿಯೂ ಅದನ್ನು ನೋಡಿದಾಗ ಅಯ್ಯೋ ಪಾಪ, ಇವ್ರು ಯಾಕೆ ಈ ಮಾತಾಡ್ತಾ ಇದ್ದಾರೆ, ಇದರಲ್ಲಿ ಯಾವ ಒಂದು ವಾಕ್ಯ ಇವ್ರಿಗೆ ಅಪ್ಲೈ ಆಗೋದಿಲ್ಲ ಅನ್ನುವಂಥದ್ದು ಅನ್ನಿಸ್ತದೆ. ಯಾಕಂತಂದ್ರೆ ಟೀಕೆ ಮಾಡಿರಿ, ಇಲ್ಲಂತಲ್ಲ, ಟೀಕೆ ವಿಮರ್ಶೆ ಜೊತೆಗೆ ತಪ್ಪುಗಳಿದ್ದಾಗ ಎತ್ತಿ ತೋರಿಸೆ, ಮತ್ತು ತಾವು ಬಂದಾಗ ನಿಜವಾಗಿ ಅದು ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಸ್ವವಿಮರ್ಶೆ ಮಾಡ್ಕೋಬೇಕಾಗ್ಯದ. ನಾವು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ಬಂದ ಭಾಳ ಎಚ್ಚರ ಟೀಕೆ ಮಾಡಬೇಕಾಗ್ತದೆ ರೀ. ಟೀಕೆ ಮಾಡಿದಾಗ ನಮ್ಮಿಂದ ಸಾಧ್ಯದನಾ ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ಕೋಬೇಕಾಗ್ತದೆ. ನೋಡ್ರಿ, ಈಗ ಸಿದ್ದರಾಮಯ್ಯನವ್ರು ಏನು ಟೀಕೆ ಮಾಡಿದ್ರು, 40% ಮಾಡಿದ್ರು, ಹಾಗೆ ಮಾಡಿದ್ರು, ಆರಿಸಿ ಬಂದರು, ಈಗೇನು ಮಾಡ್ಲಿಕ್ಕೆ ಎತ್ತಿದ್ದಾರೆ. ಯಾವ ಪಕ್ಷದ್ರು ಅಷ್ಟೇ ಇವತ್ತಿನ ಭ್ರಷ್ಟಾಚಾರ ಹೋಗ್ಯದನ ಕರ್ನಾಟಕದಿಂದ. ಸ್ವತಃ ಅವ್ರ ಪಕ್ಷದವ್ರು ಇವತ್ತು ಮಾತಾಡ್ತಾ ಇದ್ದಾರೆ. ಅವ್ರ ಪಾಟೀಲರು, BR ಪಾಟೀಲರು, ಅವರು ಏನು ನಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರು ಎಲ್ಲ ರೀ, ನಾವು ಹೇಳಿದ್ರೆ ಒಂದು ಮನೀಷ್ ಹೋಗೋದಿಲ್ಲ ಅಂತೇಳಿ. ಅವರು DK ಶಿವಕುಮಾರ್ ಅಂಥವ್ರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನಂಥವ್ರಾಗಿರ್ಬೋದು, ಅದನ್ನು ಮುಚ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಹಾಗೆ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಮೇಲೆ. ಮಾಡಿರಿ ಆರೋಪ, ಮೊದಲನೇ ಆರೋಪ ಮಾಡ್ತಾರೆ. ಬಂದರೆ ಬೆಲೆ ಏರಿಕೆಗೆ ಸಂಕಟ. ಅಲ್ಲೇ ಮಾರ ಮೋದಿಯವರು ಎಷ್ಟು ಏರಿಸಿದ್ರು ಬೆಲೆ, ಅವ್ರ ಬಗ್ಗೆ ಒಂದು ದಿವಸ ಅದು ಮಾತಾಡಿದ್ರೆ ಹೌದು, ಸಿದ್ದರಾಮಯ್ಯ ಏರಿಸಿದ ಸುಳ್ಳಲ್ಲ, ಒಪ್ಪು ನಾವು ಮಾತನ್ನು. ಆದರೆ ಇಲ್ಲಿವರೆಗೆ ಬೆಲೆ ಎಷ್ಟು ಏರಿಸಿದ್ರು ರೀ? ಇಂಟರ್ನ್ಯಾಷನಲ್ ಮಾರ್ಕೆಟ್ದಾಗ ಕಚ್ಚಾ ಎಣ್ಣೆ ಬೆಲೆ ಕಡಿಮೆ ಇದ್ದಾಗ ಸಹಿತ ಬೆಲೆ ಏರಿಸಿದರು. 100 ಎಡಬಲ ಇವತ್ತಿಗೂ ಪೆಟ್ರೋಲ ಮತ್ತು ಡೀಸೆಲ್ ದರ ಇಳಿದಿಲ್ಲ. 35 ರೂಪಾಯಿ ಲೀಟ್ರ್ ಮಾಡ್ತಾನಂದವ್ರು ಈಗ ಎಲ್ಲಿದ್ದಾರೆ ಅವ್ರು? 35 ಎಲ್ಲಿದೆ? ಊರ ಕಡೆಗೆ ಇದ್ದ ರೇಟ್ 60-70 ರೂಪಾಯಿ ಇದ್ದಾಗ ಅದಾದರೂ ಆಯ್ತು. ಅವರು ಬೆಲೆ ಸಂಕಟ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯನ ಆರೋಪ ಮಾಡ್ತಾರೆ. ಇವ್ರಿಗೇನು ನೈತಿಕ ಹಕ್ಕಾದ್ರೆ ಆರೋಪ ಮಾಡುವಂಥದ್ದು? ಸಿದ್ದರಾಮಯ್ಯ ಇದ್ರಂತ ಇದು ಒಪ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಲ್ಲ, ನೀವು ಟೀಕಾ ಮಾಡಿರಿ. ಯಾರು ನೀವು ನಾಳೆ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯಗಿಂತ ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸಾಧ್ಯನಾ, ಹೋಗ್ಲಿಕ್ಕೆ ಗ್ಯಾರಂಟಿಗಳನ್ನಾದ್ರೂ ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಹಾಗಾದ್ರೆ ನೀವಿದ್ದಾಗ ನಿಮ್ಮ ಅಪ್ಪವರನ್ನ ಇದ್ದಿದ್ರು, ಆಗಿದ್ರು CM, ಆ ಸಂದರ್ಭದಲ್ಲಿ ಯಾಕೆ ರೀ ಗ್ಯಾರಂಟಿಗಳನ್ನ ನೀವು ಕೊಡಬಾರ್ದಾಗಿತ್ತು? ಮಾರ್ಕೆಟ್ ಡೌನ್ ಆಗಿ ಮಾಡಬಾರ್ದಾಗಿತ್ತು? ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ರೀ, ಆಗೂ ಮಾರ್ಕೆಟ್ ತುಟ್ಟಿಯಾಗಿತ್ತು. ಆದರೂ ಇವತ್ತು ಆರೋಪ ಮಾಡ್ತಾಯಿದ್ದೀರಿ ಅವ್ರಿಗೆ. ಮಾಡಿರಿ, ಅದು ನಿಮಗೆ ಸಾಧ್ಯನಾ ಬೆಲೆ ಇಳಿಸೋದು ಅಂತ? ಎಲ್ಲಂದು ಮಾತಾಡ್ತಾರೆ. ಮತ್ತೊಂದೆಡೆ ಲಂಚ, ಕೋವಿಡ್ದಾಗೆ ಲಂಚ ಹೊಡೆದ್ರಿ. ಸ್ವತಃ ನಿಮ್ಮ ತಂದೆಯವರು ಇದ್ದಿರಲಿ ಆ ಸಂದರ್ಭದಲ್ಲೇ. ಇವತ್ತು ಆಯೋಗ ಐತೆ, D ಗುಣ ಅವ್ರದ್ದು, ಸಾಕಷ್ಟು ಡಾಕ್ಯುಮೆಂಟ್ಸ್ ಹೊರಗೆ ತೆಗಿತಾ ಇದ್ದಾರೆ. ನೀವು ಅದು ಸುಳ್ಳಲ್ಲಿ ಏನು ಅಡ್ಡಿ ಇಲ್ಲ, ಅದು ನಡೆದು ಸುಳ್ಳೇನು? ಲಂಚ ಅವತ್ತು ನಡೆದು ಸುಳ್ಳೇನು? ಅನೇಕ ಜನ ಸತ್ಯದ ಸುಳ್ಳೇನು? ಆ ಸಂದರ್ಭದಲ್ಲಿ ಕೋವಿಡ್ದಲ್ಲೇ ನಿಮ್ಮ ತಂದೆಯವರು ಗಣಿ ವ್ಯವಹಾರದಲ್ಲಿ ಕೂಡಿದ ಸುಳ್ಳೇನು? ಸಂತೋಷ್ ಹೆಗಡೆ ಹೇಳಿದ್ದು ಸುಳ್ಳೇನು? ಜೈಲಲ್ಲಿ ನಿಮ್ಮ ತಂದೆಯವ್ರು ಬಿದ್ದಿದ್ದು ಸುಳ್ಳೇನು? ಇವಕ್ಕೆಲ್ಲ ಉತ್ತರಗಳೇನು ರೀ? ಹಂಗೆ ಸಿದ್ದರಾಮಯ್ಯ ಮಾಡಿದ್ರೆ ಅಂತಲ್ಲ, ಅವರು ಸಾಕಟ್ಟಿದ್ದಾವೆ. ಅರ್ಕಾವತಿ ಇರ್ಬೋದು, ಮತ್ತೊಂದು ಇರ್ಬೋದು, ನಾವು ಅವ್ರು ಸಜ್ಜನ ಅಂತ ಹೇಳ್ತಾ ಇಲ್ಲ. ನೀವು ಯಾವ ಅದರ ಮೇಲೆ ಅವ್ರು ಟೀಕಾ ಮಾಡ್ತೀರಿ? ನಿಮ್ಗೇನು ನೈತಿಕ ಹಕ್ಕದ ಅವ್ರು ಟೀಕಾ ಮಾಡುವಂಥದ್ದು ಅಂತ ಅಂತರ ಹೇಳ್ತಾ ಇದ್ದೀರಿ. ವಸೂಲಿದಂತೆ ನಿಮ್ಮಲ್ಲೂ ಇತ್ತಲ್ಲಿ ವಸೂಲಿದಂತೆ ಇರಲಿಲ್ಲ. ವಸೂಲಿ ಇಲ್ಲದಂಥ ಒಬ್ಬ ಶಾಸಕ ಹೆಸರು ಹೇಳ್ರಿ ನೋಡೋಣ, ಧೈರ್ಯ ನಿಮ್ಮ BJPಗಿರಲ್ಲ. ಯಾವ ಶಾಸಕ ಇವತ್ತೇ ಇಲ್ಲಪ್ಪ ವಸೂಲಿ ಇಲ್ಲದ, ಪರ್ಸೆಂಟೇಜ್ ಇಲ್ಲದ ವ್ಯವಹಾರ ಮಾಡ್ತಾರೆ ಪ್ರಾಮಾಣಿಕ ಅಂತ ಒಬ್ಬನ ಹೆಸರು ಹೇಳ್ರಿ, ಬೇಡ ಸ್ವತಃ ನೀವು ಹೇಳ್ಕೊಡ್ರಿ. ನಿಮ್ಮೆಲ್ಲ ಆರೋಪ ಮಾಡಿದ್ರಲ್ರಿ ಸಾಕಷ್ಟು ಎತ್ತಾಳರು, ಅವ್ರಿಗೆ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಇನ್ನೊಂದು ಎತ್ತಾಳರು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ, ಭ್ರಷ್ಟ ಮೂರ್ತಿಗಳಂತೆ, ಅವ್ರಿಗೇನು ಉತ್ತರ ಕೊಡ್ತಾಯಿಲ್ಲ. ಅವರು ಏನೇನೋ ಮಾಡಿ ಹಾಗೆ ಮಾಡಿ ಅವ್ರನ್ನ ಬದಿಗೆ ಸೇರಿಸಿದ್ರಿ, ಉಚ್ಚಾಟನೆ ಮಾಡಿಸಿದ್ರಿ. ಅಡ್ಡಿಲ್ಲ, ನೀವು ಗೆಲ್ತಿರೋದು ಗೊತ್ತಾಗಿ ಮಾಡಿದಾರೆ. ಹೈಕಮಾಂಡದವ್ರು, ಅವರು ಹೈಕಮಾಂಡದವರು ಯಾರು ಗೆಲ್ತಾರೆ ಅವ್ರು ಬಲ ಇರ್ತಾರೆ. ಅವರು ಯಾರು ಸುಲ್ತಾರೆ ಅವ್ರು ಬಲ ಇರುವುದಿಲ್ಲ, ಯಾವಾಗಲೂ ಬೆಂಬಲ ಇರುವುದಿಲ್ಲ.
ಅವರು ಹಿಂದುತ್ವದ ಬಗ್ಗೆ ಮಾತಾಡಿದಾಗ ಎತ್ತರದಲ್ಲಿ ವಾದ ಮಾಡಿದಾಗ ಬಿ ಎಲ್ ಸಂತೋಷ್ ಅಂತವ್ರೆಲ್ಲ ಅವ್ರಿಗೆ ಸಪೋರ್ಟು ಮಾಡಿದರು. ಪಾಪ ಈಗ ಏಕಾಂಗಿ ಆದರು ಯತ್ನಾಳರು. ಈಗ ಯಾರು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅನ್ನೋ ಉದ್ದೇಶ ಇಷ್ಟೇ. ನೀವು ಸಜ್ಜನದರೇನ್ರಿ? ಮುಂದೆ ಈ ಲೂಟಿಕೋರತನ ಇನ್ನೊಂದು ಆರೋಪ ಮಾಡ್ತೀರಿ. ಒಂದು ಸಣ್ಣದಲ್ಲ ಆರೋಪ, ಒಂದು ದೊಡ್ಡನ ಲೂಟಿಕೋರತನ. ಹೌದು, ಲೂಟಿ ಅದು ನಡೆದನ. ನೀವಿದ್ದಾಗ ನಡೆದು ಈಗ ನೋಡೋದಿ. ನೀವು ಇದ್ದಾಗ ಲೂಟಿಕೋರತನ ನಡೆದಿರಲಿಲ್ಲ ಅಂತಂದ್ರೆ ನಿಮಗೆ ಹಕ್ಕೆತ್ತು ಮಾತಾಡೋಕೆ. ಈಗ ಲೂಟಿಕೋರತನ ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಅಂತೀರಿ. ಹೌದು, ಆಯ್ತು, ಸುಳ್ಳಲ್ಲ. ಅದು ಬಂದ ಮೇಲೆ ನೀವೇನು ಮಾಡ್ತೀರಿ? ಸುಮ್ಮನೆ ರೋಡ್ ಸ್ಟ್ರೈಕ್ ಮಾಡೋದು, ಮತ್ತೇನು ಮಾಡೋದು? ಸ್ಟ್ರೈಕ್ ಮಾಡೋದು ಲೆಕ್ಕಾಚಾರ. ಅದನ್ನು ಹೇಳ್ತಿದ್ರು, ಹೊಂದಾಣಿಕೆ. ಯತ್ನಾಳರು, ಸಜ್ಜನರು, ಸುಳ್ಳರು ಮತ್ತೇನೋದು ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರು ಆರೋಪ ಮಾಡೋದು ಸತ್ಯ. ಹೊಂದಾಣಿಕೆ ಇದೆ ನಿಮ್ಮಲ್ಲೇ. ಅದನ್ನು ಅವ್ರು ಮಾತಾಡಿದರು. ಅದನ್ನು ಮಾತಾಡಿ ಹೊಡೆತ ತಿಂದರು. ಆ ಮತ್ತು ಬೇರೆ ಹೇಳೋದಿಲ್ಲ ಅಂತ ಹೇಳಿದರು. ಹೇಳಬೇಕಾಗಿತ್ತು, ಜನರ ವಿಶ್ವಾಸ ಹೋಗ್ಬೇಕಾಗಿತ್ತು, ತಾವು ಸಜ್ಜನ ಇರೋಂಥ ಪ್ರತಿಪಾದನೆ ಮಾಡಿಸ್ಬೇಕಾಗಿತ್ತು, ನಂಬಿಸ್ಬೇಕಾಗಿತ್ತು ಜನರನ್ನ. ಅದರಲ್ಲಿ ವಿಫಲರಾದರು. ಇವತ್ತು ಏಕಾಂಗಿ ಉಳಿದ್ರು, ಅವ್ರು ಉಳಿದ್ರು. ಕೆ ಎಸ್ ಈಶ್ವರಪ್ಪನವ್ರು ಉಳಿದ್ರು. ಇವತ್ತು ಮತ್ತೆ ಕೆ ಎಸ್ ಈಶ್ವರಪ್ಪ ನಿಮ್ಮ ಬಾಗಿಲ ಬಿಡಾಗಿದ್ದಾರೆ. ಮೊನ್ನೆ ಮದುವೆಯಾಗ ಬಂದರು, ನಿಮ್ಮ ಜೋಡಿ ಫೋಟೋ ತೆಗಿಸ್ಕೊಂಡ್ರು, ಶಾಲೆ ಹಾಕಿಸ್ಕೊಂಡ್ರು, ಹೋದರು. ಮತ್ತು ಒಂದಾಗ ಅವ್ರು ನೀವೆಲ್ಲ. ಅಂದ್ರೆ ನಾವು ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ, ನೀವು ಯಾರನ್ನು ಟೀಕಾ ಮಾಡ್ತಾಯಿದ್ದೀರಿ? ಅವ್ರು ನಿಮಗಿಂತೂ ಒಳ್ಳೆಯವರು ಕೆಟ್ಟವರು ಮೊದಲು ನೀವು ಹೇಳಬೇಕಾಗಿತ್ತು. ಮುಂದೆ ಪಂಚಭಾಗ್ಯಗಳನ್ನು ಮುಂದಿಟ್ಟುಕೊಂಡು ತಮ್ಮ ಹುಡುಗಗಳನ್ನು ಮುಚ್ಚಿಕೊಳ್ಳಲು ಸಿದ್ದರಾಮಯ್ಯ ಸರ್ಕಾರ ವ್ಯರ್ಥ ಕೆಲಸ ಮಾಡಿಸುತ್ತಿದೆ. ಇದು ಸತ್ಯನ ಸುಳ್ಳಲ್ಲ. ಇದನ್ನು ಒಪ್ಪಿಕೊಳ್ಳೋಣ. ಈ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ತಮ್ಮ ಅನೇಕ ಯೋಜನಾ ವ್ಯವಹಾರಗಳನ್ನು ಭ್ರಷ್ಟಾಚಾರ ಮುಚ್ಚಿ ಹಾಕೊಳ್ಳಿಕ್ಕಿದ್ದಾರೆ. ಸತ್ಯನ. ಅದು ನೀವು ಆಗಿದ್ರೆ ಏನು ಮಾಡ್ತಿದ್ರಿ? ಇದನ್ನು ಬಿಟ್ಟು ಮತ್ತೇನು ಮಾಡೋಕ್ಕೆ ಸಾಧ್ಯತೆ ನಿಮಗೆ ಅನ್ನೋದು ಇವತ್ತು ಪ್ರಜೆಗಳು ಕೇಳ್ತಾ ಇದ್ದಾರೆ. ಪ್ರಜೆಗಳು ನಾವು ಇವತ್ತು ಉತ್ತರ ಹೇಳಬೇಕಾಗಿದೆ, ನೀವು ಉತ್ತರ ಹೇಳಬೇಕಾಗಿದೆ. ಆರೋಪ ಅಡ್ಡಿಯಿಲ್ಲ, ಆರೋಪ ಸತ್ಯದ. ಆರೋಪದಲ್ಲೇ ಹೇಳುವಲ್ಲೇ ಹೌದು ಭ್ರಷ್ಟಾಚಾರ ಹೇಳಿದ್ದಾರೆ. ಆದರೆ ನೀವು ಅಧಿಕಾರಕ್ಕೆ ಬಂದರೆ ಅವ್ರು ಓಡಿಸ್ತಾರಿಂದ ಗ್ಯಾರಂಟಿ ಏನೈತಿ? ನಿಮ್ಮ ಗ್ಯಾರಂಟಿ ಕೊಟ್ಟಲ್ಲ ಅದರ ಬದಲಾಗಿ. ಹೋಗಲಿ, ಇವತ್ತು ಕೇಂದ್ರದಾಗ ನಮ್ಮ ಮೋದಿಯವರ ಸರ್ಕಾರದ ನಿಜವಾಗಿಯೂ ಭ್ರಷ್ಟಾಚಾರ ರಹಿತವ ಸರ್ಕಾರನ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಲಿಕ್ಕತ್ತಿದ್ದಾನೆ ಕೇಂದ್ರ ಸರ್ಕಾರ. ಇದಕ್ಕಾದ್ರೂ ಉತ್ತರ ಹೇಳ್ರಿ. ಯಾವ ಡಿಪಾರ್ಟ್ಮೆಂಟ್, ಕೇಂದ್ರ ಡಿಪಾರ್ಟ್ಮೆಂಟ್ ಇವತ್ತು ಲಂಚಕೋರದಿಂದ ವಿಮುಕ್ತದಪ್ಪ, ದೂರದ ಅಂತ ಒಂದು ಇದು ತಟ್ಟು ಹೇಳ್ಕೊಳ್ರಿ ನೋಡ್ರು. ಈ ಮಾತನ್ನು ಯಾಕೆ ವಿಮರ್ಶೆ ಮಾಡ್ತಾ ಇದ್ದೀನಿ ಅಂದರೆ, ಇದು ಒಬ್ರಿಗೊಬ್ರಿಗೆ ಟೀಕಾ ಮಾಡುವಂಥ ಜನ ಇವರ ಹಿಸ್ಟ್ರಿಗಳನ್ನು ಇವತ್ತು ಈ ರೀತಿ ಇದೆ. ಒಬ್ರದೊಬ್ಬರು ವಿಜೇಂದ್ರದಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು. ಇಲ್ಲೆಲ್ಲ ನೀವು ಟೀಕೆ ಮಾಡೋದು ಇದು ಒಮ್ಮೆ ಹಾಸ್ಯಾಸ್ಪದ ಅನಿಸ್ತದ. ಕೆಲವೊಮ್ಮೆ ಏನಪ್ಪ ಇದು ವಿರೋಧ ಪಕ್ಷಗಳ ಪರಿಸ್ಥಿತಿ ಏನು ಅನ್ನುವಂಥ ಪರಿಸ್ಥಿತಿ. ಏನೋ ಆಗಲಿ, ಟೀಕಾ ಮಾಡಿರಿ, ವಿಮರ್ಶೆ ಮಾಡಿರಿ, ಇಲ್ಲಂತಲ್ಲ. ಆದರೆ ನೀವು ಬಂದಾಗ ಅದನ್ನು ನೆರವೇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 40-50% ಕಾಂಗ್ರೆಸ್ನ ಆರೋಪ ಮಾಡ್ತಾ ಇದ್ರಿ. ಸಪೋಸ್ ನಿಮ್ಗೆ ಜನ ಕೊಡ್ತಾರೆ, ಮತ್ತು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲಿಲ್ಲ. ಯಾಕೆ ಇನ್ನೊಬ್ಬರಿಗೆ ಪಕ್ಷ ಕಟ್ಟು ಶಕ್ತಿ ಯಾರಲ್ಲೂ ಇಲ್ಲ. ಅವ್ರು ಬದುಕೋಕ್ಕೆ ಕಷ್ಟ ಆಗ್ಯದ. ಅದರಲ್ಲೂ ಬುದ್ಧಿವಂತ ಜನ, ಒಳ್ಳೆಯ ಜನ, ಸಜ್ಜನರು ಆವತ್ತಿನ ದುಡ್ದು ಆವತ್ತಿಂದ ಆವತ್ತು ಮಲಗುವುದರ ಎಲ್ಲ ಹೋಗ್ಬಿಡ್ತದೆ. ಆ ದುಡ್ದು ಹೊಟ್ಟೆ ತುಂಬಿಸೋದ್ರೊಳಗನ ಹೊರಗೆ ಅಡ್ಡಾಡೋಕ್ಕೆ ಟೈಮ್ ಇರೋದಿಲ್ಲ. ಮತ್ತು ನಿಮ್ಮ ವಿರುದ್ಧ ಕೋಟಿ ರೊಕ್ಕ ಹಾಕಿ ಎಲೆಕ್ಷನ್ಗಳು ನಿಂತ ಆರಿಸಿ ಬಂದ ಕೋಟಿ ರೊಕ್ಕ ಹಾಕಿದ್ರು ಅಂತ ಅವ್ರು ಕೋಟಿ ಗಂಟೆ ಗಳಿಸೋಕೆ ಶುರು ಮಾಡ್ಬೇಕಿಲ್ರಿ. ಅವರು ಇನ್ನೊಬ್ರು ಭ್ರಷ್ಟರಾಗ ಅವ್ರು ನಾ ಮತ್ತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದಿಲ್ಲ ರೀ? ನಾ ಹೇಳೋದು ಸುಳ್ಳು ಅಂತೇಳಿ ಕರೆ ಅಂತಿರು. ಅದಕ್ಕೆ ಇರೋದು ಒಂದೇ ಜನ ಜಾಗೃತಿ ಹಾಕಿ ತಮ್ಮಲ್ಲಿಯ ಒಳ್ಳೆಯ ಮನುಷ್ಯನನ್ನು ಆಯ್ಕೆ ಮಾಡ್ಕೊಂಡು ತಾವು ಆರಿಸ್ಬೇಕು. ಪ್ರಜಾಪ್ರಭುತ್ವ ರೀ, ನಮ್ಗೆ ದೊಡ್ಡ ಅವಕಾಶ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಒಂದೇ ಪಾರ್ಟಿ ಆಳ್ಬೇಕಂತೇನಿಲ್ಲ. ಒಳ್ಳೆಯ ವಿಚಾರಧಾರೆಯ ಜನರಿಗೆ ಒಳ್ಳೆಯ ಮಾಡೋದು, ಜನರ ಗುಂಪಪ್ಪ ಯಾವುದೂ ಇಲ್ಲ. ಕೂಡೇ ಒಂದು ಗೌರ್ಮೆಂಟ್ ಮಾಡ್ಬೋದು. ನಿಮ್ಮ ಮೆಜಾರಿಟಿ ಆದಪ್ಪ 113 ಮಂದಿ, ನೀವು ಯಾವುದೇ ಪಕ್ಷ ಇರಲಿ, ಯಾವುದೋ ಇರಲಿ, ಅಥವಾ ಒಂದು ಏನಪ್ಪ ಅಂತಂದ್ರೆ ನೀವು ಯಾವುದೇ ಪಕ್ಷಕ್ಕೆ ಸಂಬಂಧ ಇಲ್ಲದವರು ವೈಯಕ್ತಿಕವಾಗಿ ನಿಂತು ಆರಿಸ್ಬೇಡ್ರಿ. 113 ಮಂದಿ ಒಂದಾಗೆ ಜನಕ್ಕೆ ಒಳ್ಳೇದು ಮಾಡೋ ಮನಸ್ಸು ಮಾಡಿದರೆ ಆಗ ಎಲ್ಲ ಸಜ್ಜನ ಬಂದಾಗ ವಿಚಾರ ಮಾಡ್ತಾರೆ ರೀ. ಸಜ್ಜನ ಇಲ್ಲದಾಗ ಎಲ್ಲರೂ ದುಡ್ಡು ಹುಡಿ ಮಂದಿದ್ದಾಗ ಪಾಪ ಏನು ಮಾಡ್ತಾರೆ ಅವ್ರು? ಯಾವ ತಿಂತಾನಲ್ರಿ, ಇವ್ನು ತಿಂತಾನಲ್ರಿ, ಅವ್ನು ತಿಂತಾನ, ನಾವು ತಿನ್ಬಾರ್ದೇನು ರೀ, ಶುರು ಮಾಡ್ತಾರೆ. ಅದು ಸತ್ಯನ. ಯಾಕೆ ಎಲ್ಲ ಇನ್ನೊಬ್ಬ ಪಾರ್ಟಿ ಅವ್ನು ತಿಂತಿರ್ತಾನೆ. ಇವತ್ತು ಹಂಗಾಗ್ಯದ. ಈಗ ಟೀಕಾ ಮಾಡಾಗಿದ್ದೀರಿ, ಅವ್ರು ತಿನ್ನಾಗಿದ್ದಾರೆ, ಸುಳ್ಳಿನಲ್ಲ. ಈಗ ನಾಳೆ ಮಕ್ಕಳು ನೀವು ಅವ್ರು ಟೀಕಾ ಮಾಡ್ತಾರೆ, ನೀವು ತಿಂತಿರ್ತೀರಿ. ಮತ್ತು ಜನಕ್ಕೆ ಒಳ್ಳೆಯದೇನು ಆಗ್ತದೆ ಇದರಿಂದ. ಅದಕ್ಕೆ ಜನ ಇವತ್ತು ವಿಚಾರ ಮಾಡೋದು ಇಷ್ಟ. 113 ಮಂದಿನ ಪ್ರಾಮಾಣಿಕರನ್ನ ಹುಡುಕಾಡಿ ತರಕ್ಕೆ ಸಾಧ್ಯ ಏನು ಅಂತ. ಇದು ಸಾಧ್ಯದ. ಆದರೆ ಮತದಾರ ಮನಸ್ಸು ಮಾಡ್ಬೇಕಷ್ಟ. 500, 1000 ಶರೀರಕ್ಕೂ ಮಾರ್ಕೊಳ್ಳಾರ್ದ ಯೋಗ್ಯನ ಆಯ್ಕೆ ಮಾಡುವಂಥ ಬುದ್ಧಿ ಅಂತ ಬರೋದು ಎಲ್ಲಿವರೆಗೆ ಬರೋದಿಲ್ಲೋ. ಇವ್ರು ಹಿಂಗೆ ಒಬ್ಬರ ಮೇಲೆ ಆರೋಪ ಮಾಡೋದು, ಪ್ರತ್ಯಾರೋಪ ಮಾಡೋದು, ಅವರ ಮಾತು ಹೊಳೆ ಬರೋದು ರೀ. ನಮ್ಮಲ್ಲಿ ಅದನ್ನು ಗಾಳಿ ಮಾತಾಡಿ ಕನ್ನಡದಾಗ ಅದ ಬಂದು ಹೋಗಿ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇರಲಿ, ಟೀಕೆ ಮಾಡಿದ್ದು ಸತ್ಯದ, ಸುಳ್ಳಲ್ಲ. ಅದೇ ತಮ್ಮಿಂದ ಈಗೇನು ಆರೋಪ ಮಾಡಿದ್ದಾರೆ ಒಳ್ಳೆಯ ಆಡಳಿತ ಕೊಡೋ ಸಾಧ್ಯದ ಅನ್ನೋದು ಮರುಚಿಂತನೆ ಮಾಡಿ ಅನ್ನೋದು ನನ್ನ
ಟೀಕೆಯ ಉದ್ದೇಶ. ಎಷ್ಟು ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗೆ ವಂದನೆಗಳು.